ಹಲೋ ವಿವರ್ಸ್, ಈ ಒಂದು ಸಿ ಟಿ ಕ್ವಶನನ್ನು ಸಾಲ್ವ್ ಮಾಡೋಣ. ಲೆಟ್ ಆರ್ ಬಿ ದ ರಿಲೇಷನ್ ಆನ್ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಡಿಫೈನ್ಡ್ ಬೈ ಎ ರಿಲೇಟೆಡ್ ಟು ಬಿ ಇಫ್ ಅಂಡ್ ಓನ್ಲಿ ಇಫ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ is less than or equal to 1, then R is. Options are reflexive and symmetric, symmetric only, transitive only, anti-symmetric only ಅಂತ ಇದೆ. ಹಾಗಾಗಿ ನಾವು ಈ ಕ್ವಶನ್ಗೆ ಸಾಲ್ವ್ ಮಾಡಬೇಕಂದ್ರೆ ನಾವು ರಿಫ್ಲೆಕ್ಸಿಟಿವ್ ಚೆಕ್ ಮಾಡಬೇಕು, ಸಿಮಿಟ್ರಿ ಚೆಕ್ ಮಾಡಬೇಕು, ಆ್ಯಂಟಿ ಸಿಮಿಟ್ರಿ ಚೆಕ್ ಮಾಡಬೇಕು, ಆ್ಯಂಡ್ ದೆನ್ ಟ್ರಾನ್ಸಿಟಿವಿಟಿ 4 ಚೆಕ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಗೋ ಟು ದ ಸೊಲ್ಯೂಷನ್. ರಿಲೇಷನ್ ಆರ್ ಈಸ್ ಗಿವನ್ ಬೈ set of all ordered pairs a comma b such that modulus of a minus b is less than or equal to 1. This is the relation as given, and the set is defined on set of real numbers ಮೇಲೆ ಡಿಫೈನ್ ಆಗಿದೆ. Now let us check the reflexivity ಚೆಕ್ ಮಾಡೋಣ. ನಮ್ಗೆ ಗೊತ್ತಿದೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಅದನ್ನ ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಲೆಟ್ ಅಸ್ ಚೆಕ್ ಫಾರ್ ಎನಿ ಎ ಬಿಲಾಂಗ್ಸ್ ಟು ರಿಯಲ್ ನಂಬರ್. ನಾವು ಎ ಕಾಮ ಎ ಏನಾಗುತ್ತೆ ನೋಡೋಣ. ನಾವು ಹಿ ಹ್ಯಾಸ್ ಗಿವನ್ ದ ಕಂಡೀಷನ್ ದಟ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದೇನೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ನಾವು ಲೆಟ್ ಅಸ್ ಚೆಕ್ ಎ ಕಾಮ ಎ ಇರುತ್ತೋ ಇಲ್ಲ ಅಂತೇಳಿ. ಎ ಕಾಮ ಎ ಮೀನ್ಸ್ ಮಾಡ್ಯುಲಸ್ ಆಫ್ ಎ ಮೈನಸ್ ಎ, ಹೌದಾ? ಸಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಎ ಮೈನಸ್ ಎ? 0. ದಟ್ ಈಸ್ ಮಾಡ್ಯುಲಸ್ ಆಫ್ 0. ಸಿ ದಿಸ್ ಇಂಪ್ಲೈಸ್ 0. ಸಿ 0 ಕ್ಲಿಯರ್ಲಿ ವಿಚ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1, ಹೌದಾ? ದೇರ್ ಫಾರ್ ದಿಸ್ ಕಂಡೀಷನ್ ಈಸ್ satisfied by a comma a. Therefore a comma a belongs to the relation R. Therefore we can say R is reflexive. R reflexive condition ಅನ್ನು satisfy ಮಾಡುತ್ತೆ. First thing, let us check the symmetry ಅನ್ನು ನಾವು ಚೆಕ್ ಮಾಡೋಣ. ನಾವು symmetry. Now let a comma b is in relation. ನಾವು ಈ ರಿಲೇಷನ್ ಅಂದರೆ ಒಂದು ಎಲಿಮೆಂಟ್ ಕನ್ಸಿಡರ್ ಮಾಡೋಣ, a comma b ಅಂತೇಳಿ. ನಾವು ಸಿ ದಿಸ್ ಇಂಪ್ಲೈಸ್ a comma b ಬಿಲಾಂಗ್ಸ್ ಟು r ಮೀನ್ಸ್ ಮಾಡ್ಯುಲಸ್ ಆಫ್ a ಮೈನಸ್ b ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ನಾವು ಐ ವಿಲ್ ರೈಟ್ ದಿಸ್ ಆ್ಯಸ್, ಇದರಲ್ಲಿ ಒಳಗಡೆ ಮೈನಸನ್ನು ನಾನು ಕಾಮನ್ ತೆಗಿತೀನಿ. ಇಟ್ ಬಿಕಮ್ಸ್ ಮೈನಸ್ ಎ ಪ್ಲಸ್ ಬಿ ಆಗುತ್ತೆ, ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ನಾವು ಇಲ್ಲಿ ಮಾಡ್ಯುಲಸ್ ಇರೋದ್ರಿಂದ ಸಿ ನೆಗೆಟಿವ್ ನಂಬರ್ ಇದ್ರೂ ಪಾಸಿಟಿವ್ ಅಂತ ಬರೀಬೋದು. ದೇರ್ ಫಾರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ. ನಾವು ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಮೀನ್ಸ್ according to the definition he has given modulus of a minus b less than or equal to 1 if a comma b belongs to R. Therefore b minus a, modulus of b minus a less than or equal to 1 means b comma a belongs to R. So ಏನು ಪ್ರೂವ್ ಮಾಡಿದ್ವಿ ನಾವು? a comma b belongs to R. ಒಂದು ಆರ್ಬಿಟ್ರರಿ ಎಲಿಮೆಂಟ್ a comma b ತೊಗೊಂಡ್ವಿ, ದಸ್ ಬಿಲಾಂಗ್ಸ್ ಟು R ಕನ್ಸಿಡರ್ ಮಾಡ್ಕೊಂಡ್ವಿ. we arrived at b comma a also belongs to R. Therefore R is symmetric. ಹಾಗಾದರೆ ಇದೆಲ್ಲ ಎಲಿಮೆಂಟ್ಗೂ ಸ್ಯಾಟಿಸ್ಫೈ ಆಗುತ್ತೆ. Therefore R is symmetric. Now let us check, is it anti-symmetric? Anti-symmetric ಹೌದಾಗುತ್ತೋ ಇಲ್ಲ ಚೆಕ್ ಮಾಡೋಣ. ಆಂಟಿ ಡೆಫಿನೇಷನ್ ಏನು ಹೇಳುತ್ತೆ? ಸಿ ಎ ರಿಲೇಟೆಡ್ ಟು ಬಿ ಆ್ಯಂಡ್ ಸಮ್ ಬಿ ರಿಲೇಟೆಡ್ ಟು ಎ, ದಿಸ್ ಇಂಪ್ಲೈಸ್ ಎ is equal to b. This is the definition of anti-symmetry. See, let us check. See clearly here given modulus of a minus b is less than or equal to 1. Clearly 1 is related to 1 by 2 because modulus of 1 minus 1 by 2 is less than or equal to 1, and also 1 by 2 is related to 1. But
1/2 is not equal to 1. See, this implies R is not antisymmetric. ರಿಲೇಷನ್ ಆರು ಆಂಟಿಸಿಮೆಟ್ರಿಕ್ಕು ಆಗೋದಿಲ್ಲ. ಲೆಟ್ ಅಸ್ ಚೆಕ್ ಟ್ರಾನ್ಸಿಟಿವಿಟಿಯನ್ನು ನಾವು ಚೆಕ್ ಮಾಡೋಣ. ಟ್ರಾನ್ಸಿಟಿವಿಟಿ. Now let us consider two elements which satisfies the given relation. Let 1 and 2. 1 is related to 2. That means modulus of 1 minus 2 is less than or equal to 1. 1 is related to R. 1 comma 2 belongs to R. And consider another element. 2 comma 3 belongs to R. See, clearly these two elements belongs to this relation, because see, modulus of 1 minus 2 is less than or equal to 1. Modulus of 2 minus 3 is less than or equal to 1. Clearly they are going to satisfy. Now let us check what about 1 comma 3. 1 comma 3 ಗೆ see ಏನಾಗುತ್ತೆ, ನಾವು modulus of 1 minus 3. See, the value of this is modulus of minus 2, that is 2. You see, which is not less than or equal to 1. Therefore 1 comma 3 doesn't belongs to R. Therefore R is not transitive. ಅದು ಟ್ರಾನ್ಸಿಟಿವ್ ರಿಲೇಷನ್ ಆಗೋದಿಲ್ಲ. ಹಾಗಾದರೆ ಇಲ್ಲಿ ಫಾರ್ ದಿಸ್ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ಎ, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಈ ಕ್ವಶನಿಗೆ ಆನ್ಸರು ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್, ಆಪ್ಷನ್ ಎ ಆಗಿರುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು.